ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಸಿನಿಮಾಗಳ ಅಬ್ಬರದಲ್ಲಿ ಡೆವಿಲ್ ಸಿನಿಮಾ ಸಂಪೂರ್ಣವಾಗಿ ಮಂಕ್ ಆಯ್ತಾ? ಹಾಗಾದ್ರೆ ದರ್ಶನ್ ಸರ್ ಅವರು ಜೈಲಿನಲ್ಲಿ ಇರುವಾಗಲೇ ಡೆವಿಲ್ ಸಿನಿಮಾ ರಿಲೀಸ್ ಆಗಿತ್ತು. ಡೆವಿಲ್ ಸಿನಿಮಾ ಅಂದುಕೊಂಡಂತೆ ರೀಚ್ ಆಗ್ತಾ ಇಲ್ಲ, ಜೊತೆಗೆ ಅಂದುಕೊಂಡಂತೆ ಕಲೆಕ್ಷನ್ ಕೂಡ ಮಾಡ್ತಾ ಇಲ್ಲ ಅನ್ನುವಂತಹ ಬೇಸರದ ವಿಚಾರ ಹೊರಗಡೆ ಬಹಳಷ್ಟು ಸುದ್ದಿಯನ್ನ ಮಾಡ್ತಾ ಇದೆ. ಜೊತೆಗೆ ಈ ಒಂದು ಚಿತ್ರಕ್ಕೆ ಒಂದು ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇದೆ. ಚಿತ್ರವನ್ನ ವೀಕ್ಷಣೆ ಮಾಡಿದಂಥವ್ರು ಕೆಲವರು ಚಿತ್ರ ತುಂಬಾ ಸೂಪರ್ ಡೂಪರ್ ಆಗಿದೆ ಅಂತ ಕೆಲವರು ವ್ಯಕ್ತಪಡಿಸಿದ್ರೆ, ಇನ್ನು ಕೆಲವರು ಸ್ಟೋರಿ ಲೈನೇ ಚೆನ್ನಾಗಿಲ್ಲ, ಇನ್ನೂ ದರ್ಶನ್ ಅವ್ರನ್ನ ಚೆನ್ನಾಗಿ ತೋರಿಸ್ಬೇಕಿತ್ತು, ಹೀಗೆ ಒಂದಷ್ಟು ವಿಚಾರಗಳನ್ನ ಮಿಶ್ರ ಪ್ರತಿಕ್ರಿಯೆಯನ್ನ ನೋಡಿದಂತಹ ವೀಕ್ಷಕರು ವ್ಯಕ್ತಪಡಿಸಿದ್ರು. ಜೊತೆಗೆ ಈ ಸಿನಿಮಾ ಕಂಪ್ಲೀಟ್ ಆಗಿ HD ಫಾರ್ಮ್ಯಾಟ್ ಅಲ್ಲಿ ಪೈರಸಿ ಆಗಿದೆ, ಹಾಗಾಗಿ ಇವೆಲ್ಲ ವಿಚಾರಗಳು ಕೂಡ ಡೆವಿಲ್ ಸಿನಿಮಾಗೆ ಹೊಡ್ತಾ ಬಿದ್ದಿದೆ. ಹಾಗಾಗಿ ಡೆವಿಲ್ ಸಿನಿಮಾ ಅಷ್ಟೊಂದು ಅಂದುಕೊಂಡಂತೆ ರೀಚ್ ಆಗಿಲ್ಲ. ಅಂದ್ರೆ ಈ ಕಲೆಕ್ಷನ್ ಮಾಡುವಂತಹ ವಿಚಾರದಲ್ಲಾಗಿರ್ಬೋದು, ಜೊತೆಗೆ ವೀಕ್ಷಣೆ ಮಾಡುವಂತಹ ವಿಚಾರದಲ್ಲಾಗಿರ್ಬೋದು, ಸ್ಟಾರ್ಟಿಂಗ್ ಏನು 3 ಡೇಸ್ ಇತ್ತಲ್ಲ, ಆ 3 ಡೇಸ್ ಕಂಪೇರ್ ಮಾಡಿದ್ರೆ, ಅಂದ್ರೆ ಅಲ್ಲಿ ಇದ್ದಂತಹ ಕ್ರೇಜ್ ಆಗಿರ್ಬೋದು, ವೀಕ್ಷಣೆ ಮಾಡಿರುವಂತಹ ವೀಕ್ಷಕರಾಗಿರ್ಬೋದು, ಆ ಒಂದು ಅಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗಿಲ್ಲ ಅನ್ನುವಂತಹ ವಿಚಾರ ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಡೆವಿಲ್ ಸಿನಿಮಾದ ಕಲೆಕ್ಷನ್ ಕೇಳಿದ್ರು ಕೂಡ ನಿಜಕ್ಕೂ ಕೂಡ ನಿಮ್ಗೆಲ್ರಿಗೂ ಕೂಡ ಶಾಕ್ ಆಗುತ್ತೆ. ಯಾಕಂದ್ರೆ ಕಲೆಕ್ಷನ್ ವಿಚಾರದಲ್ಲೂ ಕೂಡ ಸಿನಿಮಾ ತಂಡಕ್ಕೆ ಬಹಳಷ್ಟು ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇತ್ತು. ಒಂದು ದೊಡ್ಡ ಮಟ್ಟದ ಕಲೆಕ್ಷನ್ ಡೆವಿಲ್ ಸಿನಿಮಾ ಮಾಡುತ್ತೆ ಅನ್ನುವಂತಹ ನಿರೀಕ್ಷೆ ಕೂಡ ಇತ್ತು. ಆದರೆ ಅದೆಲ್ಲವೂ ಕೂಡ ವಿಫಲವಾಗಿದೆ. ಸರಿಸುಮಾರು ಡೆವಿಲ್ ಸಿನಿಮಾದ ಕಲೆಕ್ಷನ್ ಒಟ್ಟು ಭಾರತದಲ್ಲಿ ಸೇರಿ ಒಟ್ಟು 33 ಕೋಟಿ ರೂಪಾಯಿ ಈ ಒಂದು ಸಿನಿಮಾ ಕಲೆಕ್ಷನ್ ಮಾಡಿದೆ ಅನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಅದು ಕೂಡ ಊಹಾಪೋಹ, ಇಷ್ಟಾಗಿದೆ ಅನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಡೆವಿಲ್ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.